ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ. ಯೇಸು ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ. ನಿನ್ನ ಸ್ತುತಿಸಿ ನಲಿಯುವೆನು, ಚಿಂತೆಯ ಮರೆಯುವೆನು. ನಿನ್ನ ಸ್ತುತಿಸಿ ನಲಿಯುವೆನು. ಎಸ್ ಡ್ಯಾಡಿ, ಮುಂಜಾನೆ ವೇಳೆಯಲ್ಲಿ ಚಿಂತೆಯ ಮರೆಯುವೆನು. ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ. ಯೇಸು ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ. ನನ್ನ ರೂಪಿಸುವ ಯೆಹೋವ ಹೊಸೇನು, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ಆರಾಧನೆ. ಅಪ್ಪ ಅಪ್ಪ ಎಲ್ಲ ಚಿಂತೆಯ ಮರೆಯುವೆನು. ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ನಿಮಗೆ ಆರಾಧನೆ ಡ್ಯಾಡಿ, ನಿಮಗೆ ಆರಾಧನೆ. ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ. ಎಸ್ ಡ್ಯಾಡಿ, ನಿಮ್ಮ ಸಮ್ಮುಖ ನನಗಪ್ಪ. ಎಷ್ಟೊಂದು ಅಭಿಷೇಕ ಮಾಡುವೆ, ಹೊಸ ಬಲ ನೀಡುವೆ. ಅಭಿಷೇಕ ಮಾಡುವೆ, ಫಲವುಳ್ಳ ಮರವಾಗಿ ನಾ ಬಾಳಿ ಬೆಳಗುವೆ. ನಾನು ಫಲವುಳ್ಳ ಮರವಾಗಿ ಬಾಳಿ ಬೆಳಗುವೆ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಅಪ್ಪ ನಿನ್ ಸನ್ನಿಧಿಗೆ ತವಕದಿ ಬಂದಿರುವೆ. ಅಪ್ಪ ನಿನ್ ಸನ್ನಿಧಿಗೆ ತವಕದಿ ಬಂದಿರುವೆ. ನಿನ್ಮುಖ ಕಂಡು ನಾ ತೃಪ್ತಿ ಹೊಂದುವೆ. ಏಸಪ್ಪ ನೋಡಿ ಹೇಳೋಣ. ನಿನ್ಮುಖ ಕಂಡು ನಾ ತೃಪ್ತಿ ಹೊಂದುವೆ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ
ನನಗಪ್ಪ. ನೀವೇ ಸಾಕು ಏಸಪ್ಪ. ನಿಮ್ಮ ಸಮ್ಮುಖ ನನಗಪ್ಪ. ಜೇನಿನ ರುಚಿಗಿಂತ ಸವಿಯಾದ ಭಾಗ್ಯವೇ, ಜೇನಿನ ರುಚಿಗಿಂತ ಬೇರೆ ಎಲ್ಲೂ ಈ ಭಾಗ್ಯ ಸಿಗಲ್ಲಪ್ಪ, ನಿನ್ನ ಹತ್ರ ಮಾತ್ರ ಈ ಭಾಗ್ಯ ಇದೆ. ಭಾಗ್ಯವೇ ಹುಡುಕಿಯೂ ಸಿಗದಂತ ಏಕೈಕ ಐಶ್ವರ್ಯ, ಎಲ್ಲೂ ಹುಡುಕಿಯ ಸಿಗದಂತ ಏಕೈಕ ಐಶ್ವರ್ಯ. ನೀವೇ ಸಾಕು ಏಸಪ್ಪ. ಡ್ಯಾಡಿ ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ. ನಿಮ್ಮ ಸಮ್ಮುಖ ನನಗಪ್ಪ. ಅಪ್ಪ ನಿನ್ ಸನ್ನಿಧಿಗೆ ತವಕದಿ ಬಂದಿರುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ಅಪ್ಪ ನಿನ್ ಸನ್ನಿಧಿಗೆ ತವಕದಿ ಬಂದಿರುವೆ. ನಿನ್ಮುಖ ಕಂಡು ನಾ ತೃಪ್ತಿ ಹೊಂದುವೆ. ಹೌದು ಡ್ಯಾಡಿ, ನಿನ್ಮುಖ ಕಂಡು ನಾ ತೃಪ್ತಿ ಹೊಂದುವೆ. ನೀವೇ ಸಾಕು ಏಸಪ್ಪ. ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಎಸ್ ಡ್ಯಾಡಿ, ಏಸಪ್ಪ. ನೀವು ಸಾಕು ರಾಜ. ನಿಮ್ಮ ಸಮ್ಮುಖ ನನಗಪ್ಪ. ನಿನ್ನಿಷ್ಟ ಮಾಡುವುದೇ ನನ್ಬಾಳ ತವಕವಯ್ಯ. ನಿನ್ನಿಷ್ಟ ಮಾಡುವುದೇ ನನ್ಬಾಳ ತವಕವಯ್ಯ. ಇದು ತಾನೇ ನನ್ನ ಆಹಾರವು, ಇದಕ್ಕಾಗಿಯೇ ನಾ ಜೀವಿಸುವೆ. ಇದು ತಾನೇ ನನ್ನ ಆಹಾರವು, ಇದಕ್ಕಾಗಿಯೇ ನಾ ಜೀವಿಸುವೆ. ಏಸಯ್ಯ ನನ್ನ ರಕ್ಷಕನೇ, ಏಸಯ್ಯ ರಕ್ಷಕನೇ. ಇದು ತಾನೇ ನನ್ನ ಆಹಾರವು, ಇದಕ್ಕಾಗಿಯೇ ನಾ ಜೀವಿಸುವೆ. ಇದು ತಾನೇ ನನ್ನ ಆಹಾರವು, ಇದಕ್ಕಾಗಿಯೇ ನಾ ಜೀವಿಸುವೆ. ಸಾಕು ನೀವೇ ಸಾಕು. ನಿನ್ ಸಮ್ಮುಖ ನಿನ್ ಪ್ರಸನ್ನತೆ, ನಿನ್ ಸಮ್ಮುಖ ನಿನ್ ಪ್ರಸನ್ನತೆ. ಸಾಕು ಡ್ಯಾಡಿಯನ್ನು ನೋಡಿ ಹೇಳುವ, ನೀವು ಸಾಕು ಡ್ಯಾಡಿ, ನಿಮ್ಮ ಪ್ರಸನ್ನತೆ ಸಾಕು. ಈ ಮುಂಜಾನೆ ವೇಳೆಯಲ್ಲಿ ನಾನು ಬೇರೆ ಏನು ಎದುರು ನೋಡ್ತಾ ಇಲ್ಲ, ನಿನ್ನ ಪ್ರಸನ್ನತೆ ಸಾಕು ಡ್ಯಾಡಿ. ನಿಮ್ ಸಮ್ಮುಖ ನಿಮ್ ಪ್ರಸನ್ನತೆ. ನನ್ನ ಆತ್ಮ ನಿನ್ ಪ್ರಸನ್ನತೆಗೆ ಹಂಬಲದಿ ತವಕಿಸಿದೆ. ನನ್ನ ಆತ್ಮ ನಿನ್ ಪ್ರಸನ್ನತೆಗೆ ಹಂಬಲಿಸಿ ತವಕಿಸಿದೆ. ಜೀವವುಳ್ಳ ನಂದೇವನೇ, ನನ್ನ ದೃಷ್ಟಿಯೆಲ್ಲ ನಿನ್ಮೇಲ್ ತಾನೇ. ಜೀವವುಳ್ಳ ನಂದೇವನೇ, ದೃಷ್ಟಿಯೆಲ್ಲ ನಿನ್ಮೇಲ್ ತಾನೇ. ಏಸಯ್ಯ
ರಕ್ಷಕನೇ ಯೇಸಯ್ಯ ರಕ್ಷಕನೇ ಜೀವವುಳ್ಳ ನಂದೇವನೇ ದೃಷ್ಟಿಯೆಲ್ಲ ನಿನ್ಮೇಲ್ ತಾನೇ ಜೀವವುಳ್ಳ ನಂದೇವನೇ ದೃಷ್ಟಿಯೆಲ್ಲ ನಿನ್ಮೇಲ್ ತಾನೇ ಸಾಕು ನೀವೇ ಸಾಕು ಡ್ಯಾಡಿ ನೀವು ಸಾಕು ನಿಮ್ ಸಮ್ಮುಖ ನಿಮ್ ಪ್ರಸನ್ನ ನಿಮ್ಮ ಸಾನ್ನಿಧ್ಯ ಸಾಕು ಡ್ಯಾಡಿ ನಿಮ್ ಸಮ್ಮುಖ ನಿಮ್ ಪ್ರಸನ್ನತೆ ನಿನ್ ಸಮ್ಮುಖದಿ ವಾಸಿಸುವ ನಾನಿಂದು ಧನ್ಯನಾದೆ ನಿನ್ ಸಮ್ಮುಖದಿ ವಾಸಿಸುವ ನಾನಿಂದು ಧನ್ಯನಾದೆ ಎಂದೆಂದೂ ಸ್ತುತಿಸುವೆನು ಯಾವಾಗಲೂ ಹರ್ಷಿಸುವೆನು ಎಂದೆಂದೂ ಸ್ತುತಿಸುವೆನು ಯಾವಾಗಲೂ ಹರ್ಷಿಸುವೆನು ಯೇಸಯ್ಯ ನನ್ನ ರಕ್ಷಕನೇ ಯೇಸಯ್ಯ ನನ್ನ ರಕ್ಷಕನೇ ಎಂದೆಂದೂ ಸ್ತುತಿಸುವೆನು ಯಾವಾಗಲೂ ಹರ್ಷಿಸುವೆನು ಎಂದೆಂದೂ ಸ್ತುತಿಸುವೆನು ಯಾವಾಗಲೂ ಹರ್ಷಿಸುವೆನು ಸಾಕು ಡ್ಯಾಡಿ ನೀವೇ ಸಾಕು ನಿನ್ ಸಮ್ಮುಖ ನಿಮ್ ಪ್ರಸನ್ನತೆ ನಿಮ್ ಸಮ್ಮುಖ ನಿಮ್ ಪ್ರಸನ್ನತೆ ಸಾಕು ನೀವೇ ಸಾಕು ನಿನ್ ಸಮ್ಮುಖ ಪ್ರಸನ್ನತೆ ನಿನ್ ಸಮ್ಮುಖ ನಿನ್ ಪ್ರಸನ್ನತೆ ಹಾಲೆಲೂಯಾ ಸಾಕು ಡ್ಯಾಡಿ ನಿನ್ನ ಸಮ್ಮುಖ ನಿಮ್ಮ ಪ್ರಸನ್ನತೆ ಓ ಅದು ಸಾಕು ಹಾಲೆಲೂಯಾ ಒಂದೆರಡು ನಿಮಿಷ ಹಾಗೆ ಡ್ಯಾಡಿ ಜೊತೆಯಲ್ಲೇ ಮಾತನಾಡಿ ಯಾರು ಸುಮ್ಮನೆ ವ್ಯೂವರ್ಸ್ ಆಗಿ ಅಥವಾ ಲಿಸ್ನರ್ಸ್ ಆಗಿ ಇರೋದು ಬೇಡ. ನಾವು ಆತನನ್ನು ಆರಾಧನೆ ಮಾಡೋಣ. ಬರೀ ವೀಕ್ಷಕರಾಗಿ ಇರೋದು ಬೇಡ, ನಾವು ಕೂಡ ಸೇರಿ ಆರಾಧನೆ ಮಾಡೋಣ. ಹಾಲೆಲೂಯಾ. ಒಂದು ವೇಳೆ ನೀವು ಬೇರೆ ಕೆಲಸದಲ್ಲಿ ಇದ್ದರೂ ಕೂಡ ಸ್ವಲ್ಪ ಹೊತ್ತು ಬದಿಗಿಟ್ಟು ಕರ್ತನನ್ನು ಹಾಗೆ ಸ್ತೋತ್ರ ಮಾಡಿರಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು. ಒಂದು ವೇಳೆ ಮಲ್ಕೊಂಡೇ ಕೇಳಿಸ್ಕೊತೀನಿ ಅಂತ ಹೇಳಿ ನೀವು ನೆನೆಸಿದ್ರು, ಈಗ ಎದ್ದು ಸ್ವಲ್ಪ ಹೊತ್ತು ಆತನಿಗೆ ಸ್ತೋತ್ರ ಮಾಡಲಿಕ್ಕೆ ಆರಂಭಿಸಿ. ಸ್ತೋತ್ರಪ್ಪ, ಈ ಮುಂಜಾನೆ ವೇಳೆಯಲ್ಲಿ ಸ್ತೋತ್ರದೊಂದಿಗೆ ನಿನ್ನ ಸನ್ನಿಧಾನಕ್ಕೆ ಬರ್ತಾ ಇದ್ದೀನಿ ಡ್ಯಾಡಿ, ಸ್ತೋತ್ರದೊಂದಿಗೆ ನಿನ್ನ ಸನ್ನಿಧಾನಕ್ಕೆ ಬರ್ತಾ ಇದ್ದೀನಿ ಡ್ಯಾಡಿ ಅಂತ ಹೇಳಿ ನಂಬಿಗಸ್ತರಾಗಿ ಆತನ ಮುಂದೆ ಕಾಣಿಸ್ಕೊಳ್ಳಿ. ಮುಂಜಾನೆ ಪ್ರಾರ್ಥನೆಗೆ ನಂಬಿಗಸ್ತರಾಗಿ ಆತನ ಮುಂದೆ ಕಾಣಿಸ್ಕೊಳ್ರಿ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ನಿನ್ನ ಸಮ್ಮುಖದಿ ವಾಸಿಸುವ ನಾನಿಂದು ಧನ್ಯನಾದೆ. ಹಾಲೆಲೂಯಾ. ಹೇಳಿ, ಹೌದಪ್ಪ, ನಿನ್ನ ಸಮ್ಮುಖವನ್ನು ರುಚಿ ನೋಡಲಿಕ್ಕೆ, ನಿನ್ನ ಪ್ರಸನ್ನತೆಯನ್ನು ಅನುಭವಿಸ್ಲಿಕ್ಕೆ ಇವತ್ತು ಕರ್ತನ ನಿನ್ನ ಸನ್ನಿಧಾನಕ್ಕೆ ಬರುವ ಅವಕಾಶ ಸಿಕ್ಕಿದೆಯಲ್ಲ, ನಾನು ಭಾಗ್ಯವಂತನು, ನಾನು ಧನ್ಯನಾದೆ ಡ್ಯಾಡಿ. ಹಾಲೆಲೂಯಾ. ನಿನ್ನ ಸಮ್ಮುಖದಿ ವಾಸಿಸುವ ನಾನಿಂದು ಧನ್ಯನಾದೆ. ಹಾಲೆಲೂಯಾ. ನಾನಿಂದು ಧನ್ಯನಾದೆ. ಹಾಲೆಲೂಯಾ. ನಿನ್ನ ಸಮ್ಮುಖಕ್ಕೆ ಬರುವುದೇ ನನಗೆ ಭಾಗ್ಯಪ್ಪ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರಸನ್ನತೆ ಸಿಕ್ಕಿರೋದೇ ನನಗೆ ದೊಡ್ಡ ಸೌಭಾಗ್ಯ. ಹಾಲೆಲೂಯಾ. ಥ್ಯಾಂಕ್ ಯು. 1,000,000 ಕೊಟ್ಟರು ಈ ಸಾನ್ನಿಧ್ಯ ಸಿಗಲ್ಲ, ಈ ಪ್ರಸನ್ನತೆ ಸಿಗಲ್ಲ. ಓ, ಬೆಲೆ ಬಾಳುವ ನಿನ್ನ ಸಾನ್ನಿಧ್ಯ. ಹಾಲೆಲೂಯಾ.
ಥ್ಯಾಂಕ್ ಯು, ಥ್ಯಾಂಕ್ ಯು. ಓ ವಂದನೆ ವಂದನೆ ಡ್ಯಾಡಿ, ವಂದನೆ. ಥ್ಯಾಂಕ್ ಯು, ನಿಮಗೆ ವಂದನೆ ವಂದನೆ, ನಿಮಗೆ ವಂದನೆ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯಾ. ಕೃಪಾಳು ತಂದೆ, ಬೇರೆ ಸ್ಥಳದಲ್ಲಿ 1000 ಜನ ಇರೋದಕ್ಕಿಂತ ನಿನ್ನ ಜೊತೆ ಈ ಸ್ವಲ್ಪ ಹೊತ್ತು ಶ್ರೇಷ್ಠಪ್ಪ. ಈ ಪ್ರಸನ್ನತೆಯ ಸವಿಯಲ್ಲೇ ನಮ್ಮನ್ನು ನಡೆಸಿ. ಥ್ಯಾಂಕ್ ಯು. ಒಂದು ವೇಳೆ ಯಾರಿಗಾದರೂ ನಿನ್ನ ಪ್ರಸನ್ನತೆಯ ಅನುಭವ ಸಿಕ್ಕಿಲ್ಲ ಅಂದರೆ ಈಗ ಕೊಡಿ ಸ್ವಾಮಿ. ನಿನ್ನ ಸಾನ್ನಿಧ್ಯದ ಅನುಭವನ ಕೊಡಿಯಪ್ಪ. ನಿನ್ನ ಪ್ರಸನ್ನತೆ ಅನುಭವನ ಕೊಡಪ್ಪ. ನಿನ್ನ ಮಹಿಮೆಯಾದ ಪ್ರಸನ್ನತೆ, ಅಪರಿಮಿತವಾದ ನಿನ್ನ ಕರ್ತನೆ ಸಮ್ಮುಖದ ಅನುಭವ ಕರ್ತನೆ ಒಬ್ಬೊಬ್ಬರ ಜೀವಿತದಲ್ಲೂ ಅನುಭವಕ್ಕೆ ಬರಲಿ. ಥ್ಯಾಂಕ್ ಯು ಲಾರ್ಡ್. ಒಬ್ಬೊಬ್ಬರು ನಿನ್ನ ಸಾನ್ನಿಧ್ಯವನ್ನು ಸವಿಯುವಂತೆ, ಎಂಜಾಯ್ ಮಾಡುವಂತೆ ನಿನ್ನ ಸಹಾಯ ನೀಡು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆ, ಆಮೆನ್, ಆಮೆನ್, ಆಮೆನ್. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಎಫೆಸದವರಿಗೆ ಪೌಲನು ಬರೆದ ಪತ್ರಿಕೆ 3ನೇ ಅಧ್ಯಾಯ 14ರಿಂದ 19 ಓದೋಣ. ಎಫೆಸ 3:14-19. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು ನೀವು ದೇವರಾತ್ಮನ ಮೂಲಕ ಮೊಣಕಾಲೂರಿಕೊಂಡು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರಂತೆ. ಏನಂತೆ? ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ಭಾಗದ ಒಂದೊಂದು ಬಿಡಿಯನ್ನು ಕೂಡ ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಿ. ಹಲ್ಲೆಲೂಯಾ. ದೇವರು ಸುಮ್ಮನೆ ಯಾವುದನ್ನು ಇಟ್ಟಿಲ್ಲ. ಒಂದು ಡಾಟ್ ದೇವ್ರ ವಾಕ್ಯದಲ್ಲಿ ಒಂದು ಚುಕ್ಕಿದೆ ಅಂದರೂ ಅದಕ್ಕೊಂದು ಅರ್ಥ ಇದೆ, ಒಂದು ಕಮ ಇದೆ ಅಂದರೆ ಅದಕ್ಕೊಂದು ಅರ್ಥ ಇದೆ. ಹಲ್ಲೆಲೂಯಾ. ಅದರಲ್ಲಿ ಒಂದು ಸಂದೇಶ ಇದೆ. ಹಲ್ಲೆಲೂಯಾ. ಒಂದು ಕಮ ಇಟ್ಟಿದ್ದಾನೆ ಅಂತ ಹೇಳಿದ್ರೆ ಏನೋ ಒಂದು ಸಂದೇಶ ದೇವರು ಇಟ್ಟಿದ್ದಾನೆ ಅದರಲ್ಲಿ. ಹಲ್ಲೆಲೂಯಾ. ಅದರಿಂದಾಗಿ ಈ ವಾಕ್ಯದ ಬಿಡಿ ಭಾಗ ಏನಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿ ದೇವರ ಜನರಿಗಾಗಿ ಏನಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾವು ಸೂಕ್ಷ್ಮವಾಗಿ ಸ್ಟಡಿ ಮಾಡ್ತಾ, ಧ್ಯಾನ ಮಾಡ್ತಾ, ಪ್ರಾರ್ಥನೆ ಮಾಡ್ತಾ ಬರ್ತಾ ಇದ್ದೇವೆ. ಹಲ್ಲೆಲೂಯಾ. ನಾವು ಧ್ಯಾನ ಮಾಡಿದ್ದು ನಿಮಗೆ ನೆನಪಿರ್ಬೋದು. ನಾವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಅಂದರೆ ಆತನ ಪ್ರೀತಿಯ ಅಟ್ಮಾಸ್ಫಿಯರ್ನಲ್ಲಿ ಆತನ ಪ್ರೀತಿಯನ್ನು ರುಚಿ ನೋಡುವ ಒಂದು ವಾತಾವರಣದಲ್ಲಿ ನಾವಿರಬೇಕು. ಹಲ್ಲೆಲೂಯಾ. ನಿನ್ನೆ ನಾವು ಜೇನು ತಿಂದ್ವಿ, ನೀವಿರಲಿಲ್ಲ. ನೀವಿದ್ದಿದ್ರೆ ನಿಮಗೂ ಸಿಗ್ತಿತ್ತು. ಯಾಕೆ ನಿಮ್ಗೆ ಸಿಗಲಿಲ್ಲ? ನೀವಿರಲಿಲ್ಲ. ಹಲ್ಲೆಲೂಯಾ. ನಿನ್ನೆ ನಾವು ಒಂದು ಸ್ಪೆಷಲ್ ಹಣ್ಣು ತಿಂದ್ವಿ, ನೀವಿರಲಿಲ್ಲ. ನೀವಿದ್ದಿದ್ರೆ ನಿಮಗೂ ಸಿಗ್ತಿತ್ತು. ನೀವಿಲ್ಲ, ಅದಕ್ಕೆ ಸಿಕ್ಕಲಿಲ್ಲ. ಈಗ ನೋಡಿ, ಆ ಅಟ್ಮಾಸ್ಫಿಯರ್ನಲ್ಲಿ ನೀವಿದ್ದರೆ ಪ್ರೀತಿಯನ್ನು ರುಚಿ ನೋಡ್ಬೋದು. ಹಲ್ಲೆಲೂಯಾ. ನಾನು ಒಂದು ಉದಾಹರಣೆ ಹೇಳಿದೆ. ಒಂದು ಟೆಲಿಫೋನ್ ಟವರ್ ನೆಟ್ವರ್ಕ್ ಎಷ್ಟು ರೇಂಜ್ ಇದೆಯೋ ಆ ರೇಂಜ್ ಒಳಗೆ ಇದ್ದರೆ ಮಾತ್ರವೇ ನಮಗೆ ಕಮ್ಯುನಿಕೇಷನ್. ರೇಂಜನ್ನು ಬಿಟ್ಟು ಹೊರಗೆ ಹೋದರೆ ನಮಗೆ ಕಮ್ಯುನಿಕೇಷನ್ ಸಿಗಲ್ಲ. ಹಾಗೆಯೇ ದೇವರ ಪ್ರೀತಿಯ ನೆಟ್ವರ್ಕ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ದೇವರು ಯಥಾರ್ಥವಾಗಿ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಅನೇಕ ಸಂದರ್ಭಗಳಲ್ಲಿ ಆತನ ಪ್ರೀತಿಯನ್ನು ರುಚಿ ನೋಡಲಿಕ್ಕೆ ನಮಗೆ ಆಗಲ್ಲ. ಅಂದರೆ ದೇವರೇನು ಕೆಟ್ಟವನಲ್ಲ, ದೇವರು ನಮಗೇನು ದ್ರೋಹ ಮಾಡಿಲ್ಲ, ನಾವು ಆತನಿಂದ ದೂರ ಹೋಗ್ಬಿಡ್ತೇವೆ.
ಅದರಿಂದಾಗಿ ಆತನ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಆ ಪ್ರೀತಿಯ ಅನುಭವದಲ್ಲಿರ್ರಿ. ಹಲ್ಲೆಲೂಯಾ. ಅದಕ್ಕೆ ಯೂದನ ಪತ್ರಿಕೆಯಲ್ಲಿ ನಾವು ನೋಡಿದ್ವಲ್ಲ, ಆತನ ಪ್ರೀತಿಯಲ್ಲಿ ನಿಮ್ಮನ್ನು, ದೇವರ ಪ್ರೀತಿಯಲ್ಲಿ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಸಿ ದಟ್ ಯು ಆರ್ ವಿದಿನ್ ದ ನೆಟ್ವರ್ಕ್ ಆಫ್ ಗಾಡ್ಸ್ ಲವ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ದೇವರ ಪ್ರೀತಿಯ ಒಂದು ಅಟ್ಮಾಸ್ಫಿಯರ್ನಲ್ಲಿ ನೀವು ಇರುವಂತೆ ಜಾಗ್ರತೆ ವಹಿಸ್ರಿ. ಹಲ್ಲೆಲೂಯಾ. ಅಪ್ಪಿತಪ್ಪಿ ಈ ನೆಟ್ವರ್ಕನ್ನು ದಾಟಿ ನೀವು ಹೊರಗೆ ಹೋಗ್ಬಿಟ್ಟಿರಿ. ಈ ನೆಟ್ವರ್ಕ್ನ ಬಿಟ್ಟು ಹೊರಗೆ ಹೋಗ್ಬಿಟ್ರೆ ಅಪಾಯ ಕಾದಿದೆ. ನೋಡಿ, ಒಬ್ಬ ಕುರುಬ ಕುರಿ ಮೇಯಿಸ್ತಾನೆ ಅಂತ ಹೇಳಿದ್ರೆ, ಕುರಿ ಆಗಲಿ ಆಡಾಗಲಿ, ಅದು ಕುರುಬನ ಒಂದು ವ್ಯೂ, ಅವನ ದೃಷ್ಟಿಗೆ ಸಿಗುವ ಹಾಗೇ ಇರಬೇಕು. ಕೆಲವು ಆಡು ಮರಿಗಳು ಅಥವಾ ಕುರಿ ಮರಿಗಳು ತುಂಟು, ದಿಢ ಆ ಕಡೆ ಓಡೋಗ್ಬಿಡ್ತವೆ, ಈ ಕಡೆ ಓಡೋಗ್ಬಿಡ್ತವೆ. ಇಂಥ ಕುರಿಮರಿಗಳು ಎಲ್ಲಾದರೂ ತೋಳ ನರಿಗೆ ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಆದರೆ ಕುರುಬನ ಒಂದು ವಿಸಿನಿಟಿ ಅಂದರೆ ದೃಷ್ಟಿ ಒಳಗೆ ಇದ್ದರೆ ಅದು ಸೇಫ್ಟಿ, ಕುರಿಗೆ ಸೇಫ್ಟಿ. ದೇವರ ಒಂದು ನೆಟ್ವರ್ಕ್ ಒಳಗೆ ನಾವಿರಬೇಕು ಅಂತ ಹೇಳಿ ನೆನ್ನೆ ಧ್ಯಾನ ಮಾಡಿದೆವು. ಇವತ್ತು ಅದರ ಮುಂದುವರಿದ ಭಾಗವಾಗಿ ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಂದರೆ ದೇವರ ಪ್ರೀತಿಯ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೊಂದಿಗೆ ಗ್ರಹಿಸಲು, ಅಂದರೆ ಗ್ರಹಿಕೆ ಬೇಕಂತೆ, ಗ್ರಹಿಸಬೇಕಂತೆ. ಏನನ್ನು ಗ್ರಹಿಸಬೇಕು? ದೇವರ ಪ್ರೀತಿಯ ಅಗಲ ಎಷ್ಟು, ದೇವರ ಪ್ರೀತಿಯ ಉದ್ದ ಎಷ್ಟು, ದೇವರ ಪ್ರೀತಿಯ ಎತ್ತರ ಎಷ್ಟು, ದೇವರ ಪ್ರೀತಿಯ ಆಳ ಎಷ್ಟು. ಹಲ್ಲೆಲೂಯಾ. ನಾವು ಮೊದಲೇ ಧ್ಯಾನ ಮಾಡಿದ್ವಿ, ನೀವು ನೆನಪಿರ್ಬೋದು. ಅದಕ್ಕೆ ನಾವು ಅಳತೆ ಇಲ್ಲ. ನಿಮ್ಮಯ ಪ್ರೀತಿಯು ಬಹಳ ಅಪಾರವು, ಅಪಾರ. ನಮಗೆ ಎಷ್ಟು ಅಂತ ಅಳತೆ ಇಲ್ಲ, ಕೆ ಜಿಲೂ ಇಲ್ಲ, ಮೀಟ್ರ್ ಲೆಕ್ಕದಲ್ಲೂ ಇಲ್ಲ. ಹಲ್ಲೆಲೂಯಾ. ತೂಕದ ಲೆಕ್ಕದಲ್ಲೂ ಸಿಕ್ಕಿಲ್ಲ, ಅಡಿ ಲೆಕ್ಕದಲ್ಲೂ ಸಿಕ್ಕಿಲ್ಲ. ಅದು ಎಲ್ಲಕ್ಕೂ ನಮ್ಮ ಎಲ್ಲ ಅಳತೆಗೆ ಮೀರಿದೆ, ನಮ್ಮ ಎಲ್ಲ ತೂಕಕ್ಕೆ ಮೀರಿದೆ. ಅಷ್ಟೊಂದು ಪ್ರೀತಿ ಅಂತ ನೋಡಿದೆವು. ಆದರೆ ಇವತ್ತು ನಮಗಿರುವಂಥ ಅಂಶ ಏನಂದರೆ ಗ್ರಹಿಸಬೇಕು. ಹೌ ಮಚ್, ಎಷ್ಟರ ಮಟ್ಟಿಗೆ ನಿಮ್ಮ ಗ್ರಹಿಕೆ, ನಿಮ್ಮ ಸೆನ್ಸ್ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ದೇಹಕ್ಕೆ ನೋಡಿ, ಸಿಕ್ಕಿದೆಲ್ಲ ತಿಂದ್ಬಿಡ್ತೀವಿ. ಅದು ಆಳು ಮೂಳು ಸಿಕ್ಕಿದೆಲ್ಲ, ನೀವು ತಿಂದದ್ನೆಲ್ಲ ಎಲ್ಲವನ್ನೂ ನಮ್ಮ ದೇಹ ತಗೊಂಬಿಟ್ರೆ ಸೂಪರಾಗಿರ್ತದೆ. ಆದರೆ ಎಲ್ಲವನ್ನ ತಗೊಳ್ಳೋದಿಲ್ಲ, ಒಂದು ಲಿಮಿಟ್ ತಗೊಂಡ್ಬಿಡ್ತದೆ, ಮಿಕ್ಕಿದೆಲ್ಲ ವೇಸ್ಟಾಗಿ ಹೋಗಿಬಿಡ್ತದೆ. ಈಗ ಆ ಗ್ರಹಿಕೆ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ಮಾತ್ರ ತಗೊಳ್ಳಿಕ್ಕೆ ಸಾಧ್ಯ. ದೇವ್ರ ನಾಮಕ್ಕೆ ಸ್ತೋತ್ರ. ಈಗ ನಾನು ಸಂದೇಶ ಕೊಡ್ತಾ ಇದ್ದೀನಿ. ಎಷ್ಟು ಜನರು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೋ, ಗ್ರಹಿಸ್ತಾರೋ ಅವ್ರು ಮಾತ್ರ ಅರ್ಥ ಮಾಡ್ಕೊಳ್ತಾರೆ. ಗ್ರಹಿಸದೆ ಹೋದರೆ ಅವ್ರು ಅದನ್ನು ಫೀಲ್ ಮಾಡೋಕ್ಕಾಗಲ್ಲ. ಕೆಲವು ಸಮಯಗಳಲ್ಲಿ ಎಲ್ಲ ಹಂತದಲ್ಲೂ ಹಾಗೇ, ಗಂಡ ಹೆಂಡತಿ ಮಧ್ಯದಲ್ಲಿ, ಅಪ್ಪ ಮಕ್ಕಳ ಮಧ್ಯದಲ್ಲಾಗಲಿ, ಅಪ್ಪ ಅಮ್ಮ ಮಕ್ಕಳು ಫ್ರೆಂಡ್ಸ್ ಮಧ್ಯದಲ್ಲಾಗಲಿ ಹೇಳ್ತಾರೆ, ನನ್ನ ಅವ್ರು ಅರ್ಥ ಮಾಡ್ಕೊಂಡಿಲ್ಲ, ನಾನು ಅವ್ರಿಗಾಗಿ ಎಷ್ಟು ಪ್ರಯಾಸಪಟ್ಟೆ, ಈ ಮಕ್ಕಳಿಗೆ ಎಷ್ಟು ನಾನು ಪ್ರಯಾಸ ಪಟ್ಟಿದ್ದೀನಿ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಂಡಿಲ್ಲ, ಅವ್ರು ಗ್ರಹಿಸಲಿಲ್ಲ. ಸೊ ಗ್ರಹಿಸದೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪ್ರೀತಿಯಿಂದ ಉಂಟಾಗುವ ಅನುದಾನಗಳೆಲ್ಲ ಏನಿದೆ ಅದೆಲ್ಲವನ್ನು ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಎಷ್ಟರ ಮಟ್ಟಿಗೆ ಗ್ರಹಿಕೆ ಇದೆ. ಇವತ್ತು ನಮಗೆ ಇರಬೇಕಾದ್ದೇನೆಂದರೆ, ದೇವರು ಎಷ್ಟರ ಮಟ್ಟಿಗೆ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ. ನೀವು ಎಷ್ಟರ ಮಟ್ಟಿಗೆ ನೀವು ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವ ಮಾಡಿದ್ದೀರಿ. ದೇವರ ಪ್ರೀತಿಯ ಅನುಭವವನ್ನು ಎಷ್ಟರ ಮಟ್ಟಿಗೆ ನೀವು ರುಚಿ ನೋಡಿದ್ದೀರಿ. ಕೀರ್ತನೆಗಾರನ ಹೇಳ್ತಾನಲ್ಲ 34ನೇ ಕೀರ್ತನೆಯಲ್ಲಿ, ಯೆಹೋವನು ಸರ್ವೋತ್ತಮನೆಂಬುದನ್ನು ಅನುಭವದಿಂದ ತಿಳಿದುಕೊಳ್ಳಿರಿ. ಭಾಳ ಬ್ಯೂಟಿಫುಲ್ ವರ್ಡ್ ಕನ್ನಡದಲ್ಲಿ. ಸರ್ವ ಉತ್ತಮನು, ಎಲ್ಲದರಲ್ಲೂ ಆತನು ಒಳ್ಳೆಯವನೇ. ಎಲ್ಲೂ ಕೂಡ ದೇವರಿಗೆ ನೆಗೆಟಿವ್ ಇಂಪ್ರೆಷನ್ ಇಲ್ಲವೇ ಇಲ್ಲ. ಇದು ಮಾಡ್ಬೋದಾಗಿತ್ತು, ದೇವರು ಇದು ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ.
ಎಲ್ಲ ರೀತಿಯಲ್ಲೂ ಸರ್ವ ವಿಷಯದಲ್ಲೂ ಸಹ ನಮಗೆ ಉತ್ತಮನು. ಈಗೇನೆಂದರೆ ನಾವು ಎಷ್ಟು ಮಟ್ಟಿಗೆ ಅನುಭವಿಸ್ತಾ ಇದ್ದೀವಿ, ನಿಮ್ಮ ಅನುಭವಕ್ಕೆ ಹೌ ಫಾರ್ ಇಟ್ ಹಸ್ ಕಮ್, ಎಷ್ಟು ಮಟ್ಟಿಗೆ ಬಂದಿದೆ. ಹಲ್ಲೆಲೂಯಾ. ನೀವು ರಕ್ಷಣೆ ಹೊಂದಿ ಇಷ್ಟು ವರ್ಷಗಳಾಯ್ತಲ್ಲ, ಎಷ್ಟು ಮಟ್ಟಿಗೆ ಕ್ರಿಸ್ತನ ಪ್ರೀತಿಯನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ಎಷ್ಟು ಮಟ್ಟಿಗೆ ದೇವರ ಪ್ರೀತಿಯನ್ನು ರುಚಿ ನೋಡಿದ್ದೀರಿ. ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್? ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ದೇವರೊಂದಿಗೆ ಇಷ್ಟು ವರ್ಷಗಳು ನಿಮಗೆ ಗೊತ್ತು, ಎಷ್ಟು ಲೆಕ್ಕ, ಎಷ್ಟು ಕಾಲ ದೇವರೊಂದಿಗೆ ಇದ್ದೀರಿ ಅಂತ ಹೇಳಿ. ರಕ್ಷಣಾ ಅನುಭವದಲ್ಲಿ ಇಷ್ಟು ವರ್ಷಗಳಿದ್ದೀರಿ. ನೀವು ಯೋಚನೆ ಮಾಡಿ, ಎಷ್ಟು ಮಟ್ಟಿಗೆ ನೀವು ದೇವರನ್ನ ತಿಳ್ಕೊಂಡಿದ್ದೀರಿ, ದೇವರನ್ನ ಅರ್ಥ ಮಾಡ್ಕೊಂಡಿದ್ದೀರಿ. ಅನೇಕ ಸಂದರ್ಭದಲ್ಲಿ ಗೊಣಗೋದು, ಅಯ್ಯೋ ದೇವರೇ ಅಂತ ಹೇಳಿ, ಯಾಕಪ್ಪ ದೇವರೇ, ಎಲ್ರಿಗೂ ಚಿರಪರಿಚಿತ ವಚನ, ಯಾಕಪ್ಪ ದೇವರೇ. ಯಾಕೆ ಹಿಂಗೆ ಯೋಚನೆ ಮಾಡ್ತೀವಿ? ಎಲ್ಲೋ ಇನ್ನೂ ನಾವು ಗ್ರಹಿಸಬೇಕಾದ ಗ್ರಹಿಕೆ ಇನ್ನೂ ಬಹಳ ಇದೆ. ನಾನು ಮೊದಲೇ ಹೇಳಿದೆ ನಿಮಗೆ, ದೇವರಿಂದ ಯಾವುದೇ ತಪ್ಪು ಜರುಗೋದಿಲ್ಲ, ದೇವರಿಂದ ಯಾವುದೇ ಒಂದು ಪಿನ್ ಪಾಯಿಂಟು ಆತನ ಪ್ರೀತಿ ಕಡಿಮೆ ಆಗೋದಿಲ್ಲ. ನೀವು ಎಷ್ಟೇ ದ್ರೋಹ ಮಾಡಿದ್ರೂ ಆತನ ಪ್ರೀತಿ ಹಾಗೇ ಇರ್ತದೆ. ಆತನ ಪ್ರೀತಿಯಲ್ಲಿ ಯಾವ ಬದಲಾವಣೆ ಇಲ್ಲ. ಆತನ ಪ್ರೀತಿಯಲ್ಲಿ ಯಾವ ಚೇಂಜು ಇಲ್ಲ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈವನ್ ಆ ಶಿಲುಬೆಯಲ್ಲೂ ಸಹ ಒಂದು ಮಾತು, ಯೇಸು ಸ್ವಾಮಿ ಏನಾದರೂ ಅವ್ರನ್ನ ದಂಡಿಸುವ ಹಾಗೆ ಆಗಲಿ, ತನಗೆ ಕೇಡು ಮಾಡಿದವರಿಗೆ ಸೇಡು ತೀರಿಸುವ ಹಾಗೆ ಆಗಲಿ ಏನಾದರೂ ಮಾತಾಡಿದ್ರ ಪ್ರೀತಿ ಸ್ವಲ್ಪನೂ ಕಡಿಮೆ ಆಗಲಿಲ್ಲ. ಅಲ್ಲೂ ಕೂಡ ಅವ್ರ ಮೇಲೆ ಕರುಣೆನೇ. ಅವ್ರಿಗೆ ಅಷ್ಟು ಸುಳ್ಳು ಆಪಾದನೆ ಹೊರಿಸಿ, ಯೇಸುವಿನ ಮೇಲೆ ಸುಳ್ಳು ಸಾಕ್ಷಿಗಳನ್ನೆಲ್ಲ ಸಿದ್ಧಪಡಿಸಿ ಆಪಾದನೆ ಹೊರಿಸಿ ತಂದು ನಿಲ್ಲಿಸಿದ್ರೂ ಸಹ, ಸುಮ್ಮನೆ ಒಂದು 2 ಚಡಿ ಇಟ್ಕೊಟ್ಟು ಬಿಟ್ಬಿಟ್ಟಿದ್ರೂ ಪರವಾಗಿಲ್ಲ. ಅಷ್ಟು ಯಾವುದು ರೋಮನ್ನರ ನಿಯಮದ ಪ್ರಕಾರ 1 ಕಡಿಮೆ 40 ಚಡಿ ಏಟುಗಳನ್ನು ಕೊಟ್ಟು, ಹಲ್ಲೆಲೂಯಾ, ಶಿಲುಬೆಗೆ ಹಾಕಿ ಇನ್ನು ಬದುಕಲಿಕ್ಕೆ ಯಾವ ಚಾನ್ಸು ಕೊಡಲಿಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತಂದೆ ಅವರನ್ನು ಕ್ಷಮಿಸು, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಕೇಡು ಮಾಡಬೇಡ, ನನ್ನ ಮಕ್ಕಳು ಕೇಳಬೇಡಪ್ಪ ಅವ್ರಿಗೆ. ಹಲ್ಲೆಲೂಯಾ. ನಿಷ್ಕಳಂಕ ಪ್ರೀತಿ. ಹಲ್ಲೆಲೂಯಾ. ಯಾವುದೇ ಒಂಚೂರು ಕೂಡ ಪಾಯ್ಸನ್ ಇಲ್ಲ ಅದರಲ್ಲಿ, ಒಂಚೂರು ಕೂಡ ನಮಗೆ ಕೇಡಿಲ್ಲ. ನಾವು ಎಷ್ಟೇ ಕೇಡು ಮಾಡಿದ್ರು. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಓದ್ತೀವಿ. 5:8 ಓದಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ, ರೋಮಾಪುರ 5:8. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ, ಪಾಪಿ ಅಂದರೆ ಬರೀ ಪಾಪಿ ಅಲ್ಲ, ದ್ರೋಹಿಯಾಗಿದ್ದಾಗಲೂ ಸಹ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಫುಲ್ ಎಸ್ಟಾಬ್ಲಿಷ್ ಮಾಡಿಬಿಟ್ಟಿದ್ದಾರೆ. ಒಂದು ಪರ್ಫೆಕ್ಟ್ ಲವ್, ಪರಿಪೂರ್ಣ ಪ್ರೀತಿಯಿಂದ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಮಗಳೇ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನೊಂದಿಗೆ ಈ ವಾಕ್ಯವನ್ನು ಧ್ಯಾನ ಮಾಡ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅನೇಕ ಸಂದರ್ಭಗಳಲ್ಲಿ ನನಗೆ ಯಾರೂ ಇಲ್ಲ, ಎಲ್ಲ ಕೈ ಬಿಟ್ಟಿದ್ದಾರೆ, ನನ್ನ ಮೇಲೆ ಯಾರಿಗೂ ಪ್ರೀತಿ ಇಲ್ಲ, ಅಕ್ಕರೆ ಇಲ್ಲ ಅಂತ ಹೇಳಿ ನೀವು ಆಲೋಚನೆ ಮಾಡಬೇಡಿ. ಮನುಷ್ಯರೆಲ್ಲ ಕೈ ಬಿಟ್ಟರು ಕರ್ತನ ಪ್ರೀತಿ ಒಂದು ಪಿನ್ ಪಾಯಿಂಟು ಕಡಿಮೆ ಆಗೋದಿಲ್ಲ. ಆತ ನಿಮ್ಮನ್ನು ಪರಿಪೂರ್ಣವಾಗಿ ಪ್ರೀತಿ ಮಾಡಿದ್ದಾನೆ. ಹಲ್ಲೆಲೂಯಾ. ಅದರಲ್ಲಿ ಯಾವ ಬದಲಾವಣೆ ಇಲ್ಲ. ನನಗೆ ಮತ್ತೆ ಸಹಾಯ ಮಾಡಬೇಕಲ್ಲ ಅಂತ ಹೇಳಿ ನೀವು ಕ್ವೆಶ್ಚನ್ ಮಾಡ್ತಾ ಇದ್ದೀರಿ. ಹೌದು, ಸಹಾಯ ಮಾಡಬೇಕು. ಸಹಾಯವನ್ನು ಹೊಂದಿಕೊಳ್ಳಲಿಕ್ಕೆ ನೀವು ಏನೋ ಇನ್ನೂ ಒಂದು ಹೆಜ್ಜೆ ಮುಂದೆ ಬರಬೇಕಾಗಿದೆ. ಆತನ ಪ್ರೀತಿಯಲ್ಲಿ ನೋ ಚೇಂಜ್. ಅದು ಬಹಳ ಒಂದು ಸಂಡೇ ಕ್ಲಾಸ್ ಮಕ್ಕಳದು ಒಂದು ಹಾಡಿದೆ,
God's love is so wonderful. God's love is so wonderful. God's love is so wonderful. Oh, wonderful love, so high. We can't get over it, so deep. We can't get under it, so wide. We can't get around it. Oh, wonderful love. Oh, wonderful love. Hallelujah. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ. ಕೆಲವು ಸಮಯಗಳು ನೆನೆಸ್ಕೊಂಡ್ರೆ ಅಳದು ಬಿಟ್ಟರೆ ಬೇರೆನೇನು ಬರ್ತಾ ಇಲ್ಲ. ಇಷ್ಟು ನನ್ನ ವೈ ಡು ಯು ಲವ್ ಮೀ, ಇಷ್ಟರ ಮಟ್ಟಿಗೆ ನನ್ನ ಯಾಕೆ ಪ್ರೀತಿಸ್ತಾ ಇದ್ದಿ, ನನ್ನ ಯಾಕೆ ಪ್ರೀತಿಸ್ತಾ ಇದ್ದೀಯಪ್ಪ ದೇವ್, ನನ್ನ ಯಾಕೆ ಪ್ರೀತಿಸ್ತಾ ಇದ್ದಿ ಇಷ್ಟೊಂದು. ಹಲ್ಲೆಲೂಯ. ನಾನು ದೇವ್ರ ಹತ್ರ ಕೇಳೋ ಪ್ರಶ್ನೆ, ನನ್ನನ್ನು ಯಾಕೆ ಪ್ರೀತಿಸ್ತಾ ಇದ್ದಿ ಇಷ್ಟೊಂದು. ಹಲ್ಲೆಲೂಯ. ದಟ್ ಈಸ್ ಗಾಡ್ಸ್ ಲವ್. ನಾವು ಎಷ್ಟೇ ಕೇರ್ ಮಾಡಿದ್ರು ಒಂದು ಪಿನ್ ಪಾಯಿಂಟು ಆತನ ಪ್ರೀತಿ ಕಡಿಮೆ ಆಗೋದಿಲ್ಲ. ನೀವು ಎಷ್ಟೇ ದ್ರೋಹ ಮಾಡಿದ್ರೂ ಆತನ ಪ್ರೀತಿ ಹಾಗೇ ಇರ್ತದೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ನಿನ್ನನ್ನೇ ಸೇವಿಸುವೆ. ತಂದೆಯೇ, ಈ ದಿನ ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ನಿನ್ನ ವಾಕ್ಯ ಧ್ಯಾನ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನು ನೀನು ವಿಶೇಷವಾಗಿ ಆಶೀರ್ವದಿಸಪ್ಪ. ಈ ದಿನ ಹೋಗೋಣ ಬರೋಣಗಳಲ್ಲಿ ಜೊತೆಗಿರು, ಸುರಕ್ಷತೆ ಕೊಡು. ಈ ದಿನ ಜಯದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಕರ್ತನೇ ನಿನ್ನ ಕೃಪೆಯನ್ನು ಸವಿಯುವ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಆರೋಗ್ಯದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಹಲ್ಲೆಲೂಯಾ. ಈ ದಿನ ನಿನ್ನ ದಿನ ಅಂತ ಹೇಳಿ ನಾವು ಘೋಷಣೆ ಮಾಡ್ತೇವೆ. ಆಶೀರ್ವದಿಸಿ ನಡೆಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್, ಆಮೆನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್, ಆಮೆನ್.